ಎತ್ತದು ತೂಗಿ ಅಫ್ಜಲ್ಪುರ್ ಶಿಕ್ಷಣ ಇಲಾಖೆಯ ಯುವರಾಜರನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ಗಾಡಿ ಎಳೆಯುವುದಕ್ಕೆ ನವಸಾರಥಿಯಾಗಿ ಶಾಸಕರಾದ ಎಂವೈ ಪಾಟೀಲರು ಪಟ್ಟಾಭಿಷೇಕ ಮಾಡಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಸಿಬ್ಬಂದಿಗಳು ಮತ್ತು ಶಿಕ್ಷಕ ಸಂಘದವರ ನಡುವಿನ ಕಾದಾಟ, ಕೆಲ ಶಿಕ್ಷಕರ ರಾಜಕೀಯ ಬಯಲಾಟ ಹಾಗೂ ಕೆಲ ಶಿಕ್ಷಣಾಧಿಕಾರಿಗಳ ಸಾದಿಲ್ವಾರು ಹಣದ ದೊಡ್ಡಾಟ. ಅಫ್ಜಲ್ಪುರ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿನ ಮೋಸದಾಟದಿಂದ ರೋಸಿ ಹೋಗಿದ ಇಲಾಖೆಗೆ ಯುವರಾಜರನ್ನ ಪಟ್ಟಾಭಿಷೇಕ ಮಾಡಿದ್ದು ಹಲವು ಕುತೂಹಲಕ್ಕೆ ಕಾರಣವಾಗಿದೆ. ಯುವರಾಜರನ್ನ ಅಧಿಕಾರಕ್ಕೆ ತರುವವರೆಗೂ ಜ್ಯೋತಿ ಪಾಟೀಲರ ಆಡಳಿತದಲ್ಲಿ ಹಾವು ಸಾಯಬಾರದು, ಕೋಲು ಮುರಿಯಬಾರದು ಅನ್ನೋ ರೀತಿಯಲ್ಲಿ ಆಡಳಿತ ಮಾಡಿರುವುದು ಮೆಚ್ಚಲೇಬೇಕು. ಯಾಕೆ ಅಂತೀರಾ? ಅಫ್ಜಲ್ಪುರ್ ತಾಲೂಕಿನ ಮತ್ತೊಂದು ಮಗದೊಂದು ಇಲಾಖೆಯ ಆಡಳಿತ ನಡೆಸಬಹುದು, ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಆಡಳಿತ ಚುಕ್ಕಾಣಿ ಗಾಡಿ ಮುನ್ನಡೆಸುವುದು ಇದೆಯಲ್ಲ, ಅದು ಅಷ್ಟು ಸುಲಭದ ವಿಷಯವಲ್ಲ. ಭೀಮೆಯಲ್ಲಿ 3 ತಿಂಗಳ ಆಡಳಿತಕ್ಕೆ ಬಂದವರು 9 ತಿಂಗಳ ಆಡಳಿತ ನಡೆಸಿರುವುದು ಅವರ ಗಟ್ಟಿತನ ಮೆಚ್ಚಲೇಬೇಕು. ಒಬ್ಬ ವ್ಯಕ್ತಿಯ ಜೀವನಕ್ಕೆ ಆರೋಗ್ಯ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದದ್ದು ಶಿಕ್ಷಣ ಕೂಡ ಹೌದು. ದುರಂತವೆಂದರೆ ಅಫ್ಜಲ್ಪುರ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಕರ್ತವ್ಯ ನಿಷ್ಠೆ ಅಧಿಕಾರಿಗಳು ಬರೋ ಮೊದಲೇ, ಭೀಮೆಯ ಸೀಮೆಗೆ ಬರೋ ಮೊದಲೇ ಹುಷಾರ್ ಅನ್ನೋ ರೆಕ್ಕೆ ಪುಕ್ಕಗಳಿಲ್ಲದ ಮಾತುಗಳು ಹರಿದಾಡುತ್ತಿವೆ ಎಂದರೆ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟರ ಮಟ್ಟಿಗೆ ರಾಜಕೀಯ ತಂತ್ರ ಮತ್ತು ಕುತಂತ್ರಗಳಿವೆ ಅನ್ನೋದು ವೀಕ್ಷಕರು ಅರ್ಥ ಮಾಡಿಕೊಳ್ಳಿ. ಇನ್ನು ಇದಕ್ಕಿಂತ ಆಶ್ಚರ್ಯದ ಸಂಗತಿ ಎಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸೋ ಕೆಲ ಸಿಬ್ಬಂದಿಗಳು 1 ವರ್ಷಕ್ಕಿಂತಲೂ ಹೆಚ್ಚು ಇದೇ ಇಲಾಖೆಯಲ್ಲಿ ಕುರ್ಚಿ ಮೇಲೆ ಝೇಂಡಾ ಹೂಡಿಕೊಂಡು ಕುಳಿತುಕೊಂಡಿದ್ದಾರೆ ಎಂದರೆ ಇವರ ಆಡಳಿತದ ಪ್ರಭಾವನ ಅಥವಾ ಹಣದ ಪ್ರಭಾವನ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬರುತ್ತಿವೆ. ಇನ್ನು ಇದಕ್ಕಿಂತಲೂ ವಿಪರ್ಯಾಸದ ಸಂಗತಿ ಎಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಕೆಲ ಸಿಬ್ಬಂದಿಗಳು ಮತ್ತು ಶಿಕ್ಷಕರ ಸಂಘದವರ ಮಧ್ಯೆ ಹಾವು ಮುಂಗುಸಿನ ದ್ವೇಷ ಹುಟ್ಟಿಕೊಂಡಿದ್ದು ಸತಾಗತಾಯವಾಗಿ ಸಿಬ್ಬಂದಿಗಳ ವರ್ಗಾವಣೆಗಾಗಿ ಶಿಕ್ಷಕರ ಸಂಘದ ನಿಯೋಗ ವಿಭಾಗೀಯ ಆಯುಕ್ತರ ಕಚೇರಿವರೆಗೂ ದೂರು ನೀಡಿದ್ದು ಅಫ್ಜಲ್ಪುರ್ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯದ ಮತ್ತು ತಾಲೂಕಿನ ಶಿಕ್ಷಣ ವ್ಯವಸ್ಥೆಯ ಸ್ಪಷ್ಟ ಚಿತ್ರೀಕರಣ ವೀಕ್ಷಕರಿಗೆ ಅರ್ಥವಾಗಿರಬಹುದು ಅಂದುಕೊಳ್ಳುತ್ತೇವೆ. ಆಫೀಸಲ್ಲಿ ಸ್ವಲ್ಪ ಸ್ವಚ್ಛತೆ ಇಲ್ಲ, ಸರಿಯಾಗಿ ಸಿಸ್ಟಮೆಟಿಕ್ ಆಗಿ ಏನೂ ಇಲ್ಲ. ಇಲ್ಲಿ ಹಲವಾರು ಬಾರಿ ಏನಪ್ಪ ಅಂದ್ರೆ ನಾವು ಎಲ್ಲ ಯು ಸಾಬ್ರಿಗೆ ಎಲ್ಲರೂ ಕೇಳಿದೆವು, ಯು ಆಫೀಸೇ ಅನ್ನಲಿಲ್ಲ. ಆ ರೀತಿ ಏನಪ್ಪ ಅಂದ್ರೆ ಸ್ವಚ್ಛತೆ ಇಲ್ಲ, ಶಿಸ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಅಂತ ನಮಗೆ ಅನಿಸಲ್ಲ. ಯಾಕಂದ್ರೆ ಭಾಳ ಸಲ ಬಂದು ಹೇಳಿದೆವು ಅಂದ್ರೂ ಸ್ವಚ್ಛತೆ ಕಾಪಾಡೋಕ್ಕೆ ಅಧಿಕಾರಿಗಳು ಮಾಡ್ಬೇಕ್ರಿ. ನಾವು ಸಂಘದವರಿದ್ದೇವೆ, ನಮ್ಮ ಏನಪ್ಪ ಶಿಕ್ಷಕರ ಸೇವಾ ಪುಸ್ತಕ ನಮ್ಮ ಕೆಲಸಗಳು ನಾವು ಕೇಳ್ತೇವೆ ರೀ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಬಿ ಆಫೀಸ್ ಸ್ವಚ್ಛ ಇಡೋದು ಮಾಡೋದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಅಲ್ಲಿ ಸೂಪರಿಂಟೆಂಡೆಂಟ್ ಮ್ಯಾನೇಜರು ಅದಕ್ಕೆ ವ್ಯವಸ್ಥೆ ಪೂರ್ಣಗಳಿಗೆ ಹೇಳಬೇಕು, ಅವ್ರಿಗೂ ಜವಾಬ್ದಾರಿ. ಒಟ್ಟಾರೆಯಾಗಿ ಇದ್ರ ಬಗ್ಗೆ ಅನುಮಾನ ಅದಾವೆ ಸರ್. ಹಾಂ, ಅದರಲ್ಲಿ ಅವರಿಗೆ ನಾವು ಖುದ್ದಾಗಿ ಭೇಟಿಯಾಗಿ ನಾವು CC ಕ್ಯಾಮ್ರಾ ಅಳವಡಿಸ್ರಿ ಅಂತ 2-3 ಸಾರಿ ನಾವು ಮನವಿ ಭೀ ಸಲ್ಲಿಸಿದೆವು. ಅದಕ್ಕೆ ನಾವು ಕಮಿಷನರ್ಗೆ ಸಲ್ಲಿಸಿದೆವು. CC ಕ್ಯಾಮ್ರಾ ಅಂಕರ್ ಹಾಳು ಮಾಡಿಟ್ಟಾರೆ. ಇನ್ನೊಂದು ಎರಡನೇದು ಏನಪ್ಪ ಅಂದ್ರೆ BOR ಹುಜ್ರಾಯ್ ಸರ್ ಇರ್ಬೋದು, ದೇಗಲಮಡಿ ಇರ್ಬೋದು, ಅಜಿಮಲಂಗ ಇರ್ಬೋದು, ಮೇಡಮ್ ಅವರು ಇರ್ಬೋದು. ನಾವು ಅವ್ರಿಗೆ ಏನಾಗಿದ್ದೆವು, ಗೇಟ್ ಒಂದು ಕೀಲಿ ಹಾಕ್ರಿ. ಇಲ್ಲಿ ಮಗ್ಲಿಕ್ಕೆ ಏನಪ್ಪ ಅಂದ್ರೆ ಬಾರ್ಗಳವ, ಅವರು ಕೆಲವ್ರು ನಾನೇ 2-3 ಸಾರಿ ಅವರಿಗೆ ಬಂದು ಬೆದರಿಸಿ ಕಳಿಸೀನಿ. ಅವರಿಗೆ ಪರಮಾರಿ ಕುಂದ್ರಲಿಕ್ಕೆ ಆಗ್ತದೆ. ಇಲ್ಲಿ ಪೂರ್ತಿ ಅಸ್ತವ್ಯಸ್ತ ಆಗಿದೆ, ಇಲಾಖೆನೇ ಅಸ್ತವ್ಯಸ್ತ ಆಗಿದೆ. ಸ್ಕೂಲ್ ಬಿಟ್ಟು ಬಂದಿರ ಸರ್? ಹೋಗಿರಿ. ಯಾವಾಗ ಹೋಗಿ ಬಂದಿರಿ ಸ್ಕೂಲಿಗೆ? 11:30 ಮುಗಿತು. ಯಾವ ಊರು ಸರ್? ಯಾವ ಊರು ನಿಮ್ಮದು? ಹಿಂಜಿಗೇರಿಗೆ ಹೋಗಿರಿ. ನಮ್ಮೂರಿಗೆ ಇಲ್ಲ ಪ್ರೆಸೆಂಟ್. ಏನು ಲೀವ್ ಲೆಟರ್ ಕೊಟ್ಟು ಬಂದಿರ ಇವತ್ತು? ಹಚ್ಕೊಡ್ರಿ, ಹಚ್ಕೊಡ್ರಿ, ಮಾತಾಡ್ತೀವಿ. ಹೋಗಿರೇನಿಲ್ಲ ಇವತ್ತು? ಹೋಗಿ ಬಂದ್ರಿ. ಹೋಗಂದ್ರೆ 1 ಪೀರಿಯಡ್ ತಗೊಂಡ್ಬಂದ್ರೆ 11 ಬಸ್ ಅದ ರೀ. 11 ಬಂದ್ರೆ ಇಲ್ಲಿ ಬಂದು ಮಾತಾಡೋದು ಪೂರ್ತಿ ಮುಗಿಸ್ಕೊಂಡು ಬಂದ್ರು ನಡೀತಿತ್ತು. ಇವತ್ತು ಮುಗಿಸ್ಕೊಂಡು ನಡೀತಿತ್ತು. ಮತ್ತು ಅದೇ ಅಲ್ಲಿ ಹೋಗ್ಬೇಕಂತ ಮಾತಾಡೋದು ಮತ್ತೆ ಬಂದರೆ ಅದನ್ನೂ ಅಲ್ಲಿ ಇವತ್ತು ಸ್ಟಾರ್ಟ್ ಮಕ್ಕಳಿಗೆ ಕ್ಲಾಸ್ನಲ್ಲಿ ಸ್ಕೂಲ್ ಟೈಮ್ನಲ್ಲಿ ಯಾರು ಕಾಣಿಸ್ಬಾರ್ದು. ಇಲ್ಲಿ ನಮ್ಮ ಫಸ್ಟ್ ಪೀರಿಯಡ್ 2 ಪೀರಿಯಡ್ ಅಂದ್ರೆ 2 ಪೀರಿಯಡ್ ಮುಗಿಸ್ಕೊಂಡು
ಮ್ಯಾನೇಜರ್ ಸುದ್ದಿ ಹೋಗಿರ್ಬೇಕಂದ್ರೆ ಅಲ್ಲ ನೀವು ಯಾರಿಗೂ ರಾಮಪ್ಪ ಇವ್ರಿಗೆ ಯಾರಿಗೂ ಅನ್ಸಕ್ ಹೋಗ್ಬೇಡ್ರಿ, ಬರ್ಲಿಕ್ಕೆ ಹೇಳ್ರಿ. ಬೇರೆ ಜಿಲ್ಲೆದವ್ರು ಬಂದು ಅವ್ರದ್ದು ಒಂದು ಪ್ರತಿಭೆ ಅವ್ರು ಬಿಟ್ಟರು ಅದೇನೋ ಬೇರೆ ಡಿಸ್ಟ್ರಿಕ್ಟ್ ನವ್ರು ಬರ್ಬೇಕು. ನೀವೇ ನಂಬರ್ ಕೊಟ್ರಿ, ನಿಮ್ಮಿಂದ ನಂಬರ್ ಡಿಸ್ಪ್ಯಾಚ್ ಆಗ್ಯದ ರಾಮಪ್ಪ ನಂಬರ್ ನಿಮ್ಮಿಂದಾನೆ ಹೋಗ್ಯಾರ. ನಾನು ಒಬ್ಬನಿಗೆ ಗೊತ್ತು ರಾಮಪ್ಪ. ಈ ಕಾಂಟಿಜೆನ್ಸಿ ಬಿಲ್ದಾಗ ಮೇಡಮ್ ಎಲ್ಲ ಮಾಡಿರಿ, ಸಿ ಕ್ಯಾಮ್ರಾ ಕೂಡಿಸಿಲ್ರಿ. ಇಷ್ಟೆಲ್ಲ ತಂದ್ರೆ ಒಂದು ಸಿ ಕ್ಯಾಮ್ರಾ ಇದ್ರೆಲ್ಲ ಗೊತ್ತಾಗ್ತಿತ್ತಲ್ಲ. ಹೌದು ವೀಕ್ಷಕರೇ, ಅಫ್ಜಲ್ಪುರ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯದ ಕುರ್ಚಿ ಪ್ರಾಮಾಣಿಕ, ದಕ್ಷ, ಕರ್ತವ್ಯ ನಿಷ್ಠೆ ಅಧಿಕಾರಿಗಾಗಿ ತುಂಬಾ ದಿನಗಳಿಂದ ಕಾದು ಕುಳಿತಿರುವುದು ನಿಜ. ದುರಂತವೆಂದರೆ ಕೆಲವರು ಹೊಸ ಅಧಿಕಾರಿಗಳು ಬರುವ ಪೂರ್ವದಲ್ಲೇ ಭೀಮೆ ಸೀಮೆ ಅಷ್ಟು ಒಳ್ಳೆಯದಲ್ಲ, ಹುಷಾರ್ ಎಂದು ಆಧಾರವಿಲ್ಲದ ಹೇಳಿಕೆಗಳು ಕೇಳಿ ಬಂದಿವೆ. ಹೀಗಾಗಿ ಬರೋ ಅಧಿಕಾರಿಗಳು ಬರದೇ ಹಿಂದೇಟು ಹಾಕಿರುವ ಈ ಹಿಂದೆ ಅಫ್ಜಲ್ಪುರದಲ್ಲಿ ಶಿಕ್ಷಣಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿದ ಕೆಲವರ ಕೈವಾಡ ಇದೆ ಅನ್ನೋ ಮಾತುಗಳಿವೆ. ಆಶ್ಚರ್ಯವೆಂದರೆ ಕೇವಲ 3 ತಿಂಗಳ ಪ್ರಭಾರಿ ಅಧಿಕಾರಿಯಾಗಿ ಬಂದ ಜ್ಯೋತಿ ಪಾಟೀಲ್ ವಿಭಾಗೀಯ ಆಯುಕ್ತರ ಒತ್ತಾಸೆಯ ಮೇರೆಗೆ 9 ತಿಂಗಳವರೆಗೆ ಅಫ್ಜಲ್ಪುರದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಆಡಳಿತ ನಡೆಸಿಕೊಂಡು ಹೋಗುವಷ್ಟರಲ್ಲಿ ಹೈರಾಣಾಗಿದ್ದು ಅಷ್ಟೇ ಅಲ್ಲ, ಅಫ್ಜಲ್ಪುರ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯದ ಸಿಬ್ಬಂದಿಗಳು ಮತ್ತು ಆಡಳಿತ ವ್ಯವಸ್ಥೆ ಕುರಿತು ರೋಷಿ ಹೋಗಿದ್ದು ಸುಳ್ಳಲ್ಲ. ಇಡೀ ಜಿಲ್ಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ನೇಮಿಸುವುದರಲ್ಲಿ ಕಷ್ಟಪಡದ ಆಯುಕ್ತರು ಆಳಂದ ಮತ್ತು ಅಫ್ಜಲ್ಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ನೇಮಕ ಮಾಡುವಲ್ಲಿ ತುಸು ಹೈರಾಣಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಅದೇನೇ ಇರಲಿ, ಶಿಕ್ಷಣ ಇಲಾಖೆ ವಿಭಾಗೀಯ ಆಯುಕ್ತರಾದ ಡಾಕ್ಟರ್ ಆಕಾಶ್ ಮತ್ತು ಶಾಸಕರಾದ ಎಂವೈ ಪಾಟೀಲರು ಮುತುವರ್ಜಿಯ ಪ್ರತಿಫಲವೇ ಇವತ್ತಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಪಟ್ಟಾಭಿಷೇಕ ಮಾಡಿಕೊಂಡಿರುವ ಯುವರಾಜ ಗಾಡಿ ಅನ್ನೋದರಲ್ಲಿ ದುಸರಾ ಮಾತೇ ಇಲ್ಲ. ಇದೇ ಅಫ್ಜಲ್ಪುರ ತಾಲೂಕಿನ ಮಲ್ಲಾಬಾದ ಗ್ರಾಮದವರಾದ ಯುವರಾಜ್ ಗಾಡಿ ಅವರು 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಹಿರಿಯ ಪ್ರಾಥಮಿಕ ಶಾಲೆಯ ಮಲ್ಲಾಬಾದನಲ್ಲಿ ವ್ಯಾಸಂಗ ಮುಗಿಸಿ ಇವರು 8ನೇ ತರಗತಿಯಿಂದ BSc ವರೆಗೆ ಇದೇ ಕಲಬುರಗಿಯ SP ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದಾರೆ. B.Ed ಇವತ್ತಿನ ಯಾದಗಿರಿ ಜಿಲ್ಲೆಯ ಜವಾಹರ್ ವ್ಯಾಸಂಗ ಮಾಡಿದ್ದು KES ಪಾಸ್ ಮಾಡಿ ಜೇವರಗಿ ತಾಲೂಕಿನ ಮಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿ ತಮ್ಮ ವೃತ್ತಿ ಮತ್ತು ಕರ್ತವ್ಯ ಪ್ರಾರಂಭಿಸಿದವರು. ವಿಜ್ಞಾನ ಮತ್ತು ಗಣಿತ ವಿಷಯದಲ್ಲಿ ಎತ್ತಿದ ಕೈ ಎಂಬ ಅಭಿಪ್ರಾಯಗಳಿವೆ. ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಉನ್ನತ ಹುದ್ದೆಗೆ ಕೈಮಾಡಿ ಕರೆಯುತ್ತಿದೆ ಎಂಬುದಕ್ಕೆ ಯುವರಾಜ್ ಗಾಡಿ 2004ರಲ್ಲಿ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆಗಿ ಜಿಲ್ಲಾ DDPI ಕಾರ್ಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಮುಂದೆ 2023ರಲ್ಲಿ ಹಿರಿಯ ಸಹಾಯಕ ನಿರ್ದೇಶಕರಾಗಿ ವಿಭಾಗೀಯ ಆಯುಕ್ತರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ಇವರು ಹುದ್ದೆಯಿಂದ ಉನ್ನತ ಹುದ್ದೆಗೇರಿದ ಇವರ ಕಲಬುರಗಿ ಶಿಕ್ಷಣ ಇಲಾಖೆಯಲ್ಲಿ ದಕ್ಷ ಮತ್ತು ಪ್ರಾಮಾಣಿಕರೆಂದು ಹೆಸರು ಮಾಡಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹುದ್ದೆಗೆ ಬರೋ ಮೊದಲೇ ಶಾಸಕರಿಗೆ ಅಫ್ಜಲ್ಪುರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ಗಾಡಿ ಎಳೆಯುವುದಕ್ಕೆ ಅಡೆತಡೆಯಾಗುವ ರಾಜಕೀಯ ಒತ್ತಡಗಳೆಲ್ಲ ಇರಕೂಡದು ಎಂಬ ಷರತ್ತುಬದ್ಧ ಒಪ್ಪಂದದ ಮೇಲೆ ಅಫ್ಜಲ್ಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹುದ್ದೆಗೆ ಪಟ್ಟಾಭಿಷೇಕ ಮಾಡಿಕೊಂಡಿತ್ತು ಅನ್ನೋ ಮಾತುಗಳು ತಾಲೂಕಿನ ಶಾಲೆಗಳ ತುಂಬಾ ಗಂಟೆ ಮೊಳಗುತ್ತಿವೆ. ಹೀಗಾಗಿಯೇ ತಾಲೂಕಿನ ಕೆಲ ಭ್ರಷ್ಟ ಶಿಕ್ಷಕರಿಗೆ ಮತ್ತು ಕೆಲ ಶಿಕ್ಷಣ ಸಂಸ್ಥೆಗಳಿಗೆ ನಡಕ ಮತ್ತು ನರಕ ಅನ್ನೋ ಮಾತುಗಳು ಮುನ್ನೆಲೆಗೆ ಬರುತ್ತಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.